Hi guys, welcome back to my channel. ಇವತ್ತು ನಾಳೆ ಹಬ್ಬ ಇದೆ, ಉಗಾದಿ ಹಬ್ಬ. ಸೊ ಹಾಗಾಗಿ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಇವಾಗ ನೈಟ್ 10 ಕಾಲಾಗಿದೆ. ಈಗ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡಿಕೊಂಡು ಟವಲ್ ಕಟ್ಟಕ್ಕಾಗಲ್ಲ, ಕೂದಲು ಚಿಕ್ಕದಲ್ವಾ, ಸೊ ಬೇಗ ಬಿಚ್ಕೊಂಡು ಬಂದ್ಬಿಡುತ್ತೆ. ನೋಡಿ ಇವಾಗ ಎಲ್ಲ ಇಟ್ಟಿದ್ದೀನಿ ಸೋಪ್ ಮಾಡಿ. ಇದು ಹುಣಸೆ ನೀರಲ್ಲಿ ಸೋಪ್ ಮಾಡಿದ್ದೀನಿ. ದೇವ್ರ ಪೂಜೆ ಸಾಮಾನೆಲ್ಲ ಇವಾಗ ಬೇಗ ವಾಶ್ ಮಾಡಿಬಿಡ್ತೀನಿ. ವಾಶ್ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತೀನಿ. ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಪ್ರಾಬಬ್ಲಿ ಡಿಹೈಡ್ರೇಷನ್ ಆಗಿದೆ ಅನಿಸುತ್ತೆ ನನಗೆ. ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ, ಇನ್ನೂ ತಲೆನೋವು ಹಾಗೆ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹಬ್ಬದ ಟೈಮಲ್ಲಿ ಮಲ್ಗೋಕ್ಕಾಗಲ್ಲ ಅಲ್ಲ. ಸೊ ಹಬ್ಬ ಮಾಡಲೇಬೇಕು. ಹಾಗಾಗಿ ಪೂಜೆ ಸಾಮಾನು ಮಾತ್ರ ಬೇಗ ತೊಳೆದ್ಬಿಡ್ತೀನಿ. ನೈಟಿಗೆ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಮಡ್ಚಿಟ್ಬಿಡ್ತೀನಿ. ಹಾಗೆ ಐಟಮ್ಸ್ ಎಲ್ಲ ತಂದಿರೋದು ಹಾಗೆ ಇದೆ, ಯಾವುದೂ ತೆಗ್ದಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕು. ಎಲ್ಲ ಅಷ್ಟು ತ್ರಾಣ ಇಲ್ಲ ನನಗೆ. ಸೊ ಹಾಗಾಗಿ ಹಂಗೆ ಇಟ್ಟಿದ್ದೀನಿ. ಯಾವಾಗ ಹಬ್ಬ ಆದಮೇಲೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಸುಧಾರಿಸ್ಕೊಳ್ಳೋಣ. ಒಟ್ಟಿಗೆ ಎಲ್ಲ ಮಾಡಿ ಮತ್ತೆ ಸುಸ್ತಾದರೆ ಕಷ್ಟ. ಇನ್ನು ನಾಳೆ ಹಬ್ಬ ಪೂರ್ತಿ ಎಲ್ಲ ಮಾಡಬೇಕು ನಾನು ಪ್ರತಿಯೊಂದು. ಸೊ ಅಡುಗೆ ಮನೆ ಮಾತ್ರ ಒಂದು 70% ಕ್ಲೀನ್ ಮಾಡಿದ್ದೀನಿ. ಅಂದರೆ ಡಬ್ಬ ಗಿಬ್ಬ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ. ಅಡುಗೆ ಮನೆ ಇವತ್ತು ಅಡುಗೆ ಎಲ್ಲ ನಮ್ಮ ಯಜಮಾನ್ರೆ ಮಾಡಿದ್ದು, ಎಷ್ಟು ನಮ್ಮ ಯಜಮಾನ್ರು. ಸೊ ಹಾಗಾಗಿ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಕ್ಲೀನಿಂಗ್ ಪ್ರಾಸೆಸ್ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ. ನಾನು ಜಸ್ಟ್ ಮೇನ್ ಏನು ಬೇಕು ನಾಳೆಗೆ ಅಲ್ಲಿಗೆ ತನಕ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಬ್ಬ ಆದಮೇಲೆ ಮಾಡ್ತೀನಿ. ಯಾಕಂದರೆ ನನಗೆ ಫುಲ್ಲು ಸುಸ್ತು. ಮೋರೋವರ್ ಟ್ಯಾಬ್ಲೆಟ್ಸ್ ತೊಗೋತಾ ಇರೋದ್ರಿಂದ ನಿದ್ದೆ ಬೇರೆ ಜಾಸ್ತಿ ಬರ್ತಾಯಿದೆ. ಮಲ್ಕೊಂಡ್ರೆ ಸಾಕು, ಎದ್ದೋಳಕ್ಕೆ ಮನಸ್ಸಾಗಲ್ಲ, ಆ ಥರ ಇದೆ. ಈಗಲೂ ತುಂಬ ಫುಲ್ಲು ತಲೆ ಎಲ್ಲ ಭಾರ. ಸೊ ಸ್ನಾನ ಮಾಡ್ಕೊಳ್ಬೇಕಲ್ಲ. ಸ್ನಾನ ಮಾಡ್ಕೊಂಡೆ ಪೂಜೆ ಸಾಮಾನು ವಾಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದೆ ತಲೆಗೆ. ಓಕೆ, ಇವಾಗೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ ನೋಡಿ, ಕಾಣ್ತಾ ಇದೆಯಾ? ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ದೀಪ ಒಂದು ನಾನು ತೊಳೆದಿಲ್ಲ, ಯಾಕಂದರೆ ದೀಪ ಉರಿತಾ ಇದೆ. ಸೊ ಆರಿಸೋದು ಬೇಡ ಅಂತ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪನೇ ಎಣ್ಣೆ ಇದೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ವಾಶ್ ಮಾಡಿ ಮತ್ತೆ ದೀಪ ಹಚ್ಚೋದು. ಈಗ ಪಾತ್ರೆ ಇದೆ, ಪಾತ್ರೆ ಜೋಡಿಸ್ಬೇಕು. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನಿಮಗೆ ಎಷ್ಟು ಗಲೀಜಾಗಿದೆ ಅಂತ. ಅಲ್ಲಿ ನೋಡಿ ಬಟ್ಟೆ ಎಲ್ಲ ಮಡಿಸ್ಬೇಕು. ಅದು ಅರ್ಶಿನ ಕುಂಕುಮ ಇಟ್ಟಿದ್ದು ಬಟ್ಲು ಅದೆಲ್ಲ ಹಂಗಂಗೆ ಇದೆ. ಅದೆಲ್ಲ ನೋಡಿ ಹಿಂಗಿದೆ ಮನೆ. ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊತೀನಿ. ಇದು ಕುಂಬಳಕಾಯಿ ನಾಳೆಗೆ ಹೊಡೆಯೋಣ ಅಂತ, ಯಾಕಂದರೆ ಎಲ್ಲರಿಗೂ ಹುಷಾರಿಲ್ದಿರೋ ಥರ ಆಗ್ತಾಯಿದೆ. ಅದು ಸ್ವಲ್ಪ ಎಳ್ನೀರು, ಹಾಗೆ ಇಲ್ಲಿ ರೇಷನ್ ಐಟಮ್ಸು ತಂದಿಟ್ಟಿರೋದು, ಅದು ಅಕ್ಕಿ, ಇದು ತರಕಾರಿ, ಇದು RMC ಅಡುಗೆ ಹೋಗಿದ್ವಲ್ಲ, ಸೊ ಆ ರೇಷನ್ ಐಟಮ್ಸ್ ತಂದಿರೋದು, ಪೂಜೆ ಸಾಮಾನು, ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಒರೆಸ್ಕೋಬೇಕು. ಗ್ಯಾಸ್ ಗಲೀಜಾಗಿದೆ, ಸ್ವಲ್ಪ ಸ್ಲ್ಯಾಬ್ ಕ್ಲೀನ್ ಮಾಡಬೇಕು. ಪಾತ್ರೆ ಎಲ್ಲ ವಾಶ್ ಆಗಿದೆ, ಪಾತ್ರೆ ಜೋಡಿಸ್ಕೋಬೇಕು. ಆಮೇಲೆ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಸೊ ಎಷ್ಟಿದೆ. ಇವಾಗ ಬಾಗಿಲು ಸ್ವಲ್ಪ ಒರೆಸ್ಬಿಡ್ತೀನಿ.
ಸೊ ನೋಡಿದ್ರಲ್ಲ, ಇವಾಗ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಬಾಕ್ಲು ಒರೆಸ್ಬಿಟ್ಟು ಅರ್ಶಿನ ಬೇಗ ಬೇಗ ಇಟ್ಟೆ. ಯಾಕಂದರೆ ಭಯ, ಟೈಮ್ ಆಗೋಯ್ತಲ್ಲ, 12 ಗಂಟೆ ಆಗೋಯ್ತು. ಯಾರಾದ್ರು ಬಂದುಬಿಡ್ತಾರಾ ಅಂತ ಭಯ ನನಗೆ. ಅದಕ್ಕೋಸ್ಕರ ಇವಾಗ ಬಟ್ಟೆ ಮಾಡಿಸ್ಬಿಡ್ತೀನಿ. ಮನೆ ಒಳಗಡೆ ಅಂದರೆ ಏನು ಭಯ ಇರಲ್ಲ, ಹೊರಗಡೆ ಅಂದರೆ ಸಡನ್ನಾಗಿ ಯಾರು ಬಂದುಬಿಡ್ತಾರ ಅಂತ. ಸೊ ಇವಾಗ ನೋಡಿ ಇಷ್ಟು ಬಟ್ಟೆ ಇದೆ, ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆ ಜೋಡಿಸ್ಬಿಡ್ತೀನಿ. ಸೊ ಆಮೇಲೆ ಎಡಿಟಿಂಗ್ ಮಾಡಬೇಕು. ಸೊ ಎಲ್ಲ ಮಾಡಿದ್ಮೇಲೆ ಅದೇ ಕಂಟಿನ್ಯೂ ಮಾಡ್ತೀನಿ.